ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತೀಯ ಸೇನೆಯ ಬಗ್ಗೆ ತಿಳಿಯೋಣ. ಅದೇ ರೀತಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಭೂಸೇನೆಯ ಬಗ್ಗೆ ಒಂದು ಪ್ರಶ್ನೆ ಪ್ರಮುಖವಾಗಿದೆ. ಅದೇ ರೀತಿ ನಾವು ಈಗ ನೆಮ್ಮದಿಯಿಂದ ಮಲಗುತ್ತಿದ್ದೇವೆ ಎಂದರೆ ಅಲ್ಲಿ ನಮ್ಮ ಸೈನಿಕರ ಬಲಿದಾನವೇ ಆಗಿದೆ. ಭಾರತೀಯ ಭೂಸೇನೆಯನ್ನು ಬ್ರಿಟಿಷರು 1895 ಏಪ್ರಿಲ್ 1ರಂದು ಸ್ಥಾಪಿಸಿದರು. ಭಾರತೀಯರಿಗೆ ಅಧಿಕಾರವನ್ನು 1949 ಜನವರಿ 15ರಂದು ಹಸ್ತಾಂತರಿಸಿದರು. ಭಾರತೀಯ ಭೂಸೇನೆಯ ಹಿರಿಯ ಹುದ್ದೆ ಜನರಲ್. ಪ್ರಸ್ತುತ ಜನರಲ್ ಉಪೇಂದ್ರ ತ್ರಿವೇದಿ. ಭೂಸೇನೆಯ ಧ್ಯೇಯವಾಕ್ಯ ಸ್ವಯಂ ಮೊದಲ ಸೇವೆ. ನ್ಯಾಷನಲ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪುಣೆಯ ಮಹಾರಾಷ್ಟ್ರದಲ್ಲಿದೆ. ಅದೇ ರೀತಿ ಭಾರತದ ಮೊದಲ ಜನರಲ್ ಆದ KM ಕರಿಯಪ್ಪನವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಇವರು 1949ರಿಂದ 1952ರವರೆಗೆ 3 ವರ್ಷಗಳ ಕಾಲ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಅಧಿಕಾರ ವರ್ಷವನ್ನು ಅನುಭವಿಗಳ ವರ್ಷ ಎಂದು ಕೂಡ ಕರೆಯುತ್ತಾರೆ. ಇದಾಗಿತ್ತು ಇಂದಿನ ಭಾರತೀಯ ಸೇನೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕೆಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಫಾಲೋ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.